ಪ್ರತಿಯೊಂದು ಜಾಗಗಳಿಗೂ ಅದರದ್ದೇ ಆದಂತಹ ಒಂದು ವಿಶಿಷ್ಟತೆ ಇದ್ದೇ ಇರುತ್ತೆ. ಕೆಲವೊಂದು ಜಾಗಗಳು ಹೇಗೆ ಅಂತಂದರೆ ಅಲ್ಲಿ ಹೋಗಿದಾಗ ನಮಗೆ ಒಂದಷ್ಟು ನೆನಪಿನ ಬುಟ್ಟಿಗಳನ್ನ ಸಂಪಾದನೆ ಮಾಡ್ಕೊಂಡು ಬರ್ತೀವಿ. ಇನ್ನೊಂದಷ್ಟು ಜಾಗಗಳು ಅಲ್ಲಿ ನಾವು ಹೋಗಿ ನಮ್ಮ ಬಕೆಟ್ ಲಿಸ್ಟ್ನ ಟಿಕ್ ಮಾಡೋದಷ್ಟೇ ಇರುತ್ತೆ. ಈ ಟ್ರಾವೆಲ್ ಸೀರೀಸಲ್ಲಿ ನನಗೆ ಅದೇ ಒಂದಷ್ಟು ನೆನಪಿನ ಬುಟ್ಟಿಯನ್ನು ಕೊಟ್ಟಿದ್ದಂತಹ ಜಾಗಗಳಿದೆ. ನಿಮ್ಮೆಲ್ಲರಿಗೂ ಅದಿಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ದಿಸ್ ಟ್ರಾವೆಲ್ ಸೀರೀಸ್. ಸೊ ಈ ಟ್ರಾವೆಲ್ ಸೀರೀಸ್ ಅಲ್ಲಿ ಇದು ಡೇ 2. ನಾವು ಪ್ರಾಗಲ್ಲಿ ಇದೀವಿ. ಫಸ್ಟ್ ಲೊಕೇಶನ್ ವಿಸಿಟ್ ಮಾಡ್ತಿರೋದು ಚಾರ್ಲ್ಸ್ ಬ್ರಿಡ್ಜ್. ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ನನ್ನ ಜೊತೆ ನಿಮ್ಮನ್ನ ಕೂಡ ಕರ್ಕೊಂಡು ಹೋಗ್ತೀನಿ ಈ ಟ್ರಾವೆಲ್ ಜರ್ನಿಯಲ್ಲಿ. ಸೊ ಬನ್ನಿ ಹೊರಡೋಣ. ಪ್ರಾಗ್ ರೀಚ್ ಆಗಿದ್ದು ನಾವು ಬೆಳಗ್ಗೆ 10 ಗಂಟೆಗೆ. ಸೊ ಇವಾಗ ನಾವು ಇಲ್ಲಿ ಬುಕ್ ಮಾಡಿರುವಂತಹ ಏರ್ಬಿಎನ್ಬಿಗೆ ಹೋಗ್ತಾ ಇದ್ದೀವಿ. ಹಲೋ ಎಲ್ಲರಿಗೂ ಈ ಪ್ರಾಗ್ನ ಹೋಮ್ ಟೂರಿಗೆ ಸ್ವಾಗತ. ಬನ್ನಿ ಒಳಗೆ. ಸೊ ಒಳಗೆ ಬಂದ ತಕ್ಷಣ ಇಲ್ಲಿ ನಮಗೆ ಒಂದು ವಾಶ್ರೂಮ್ ಕೊಟ್ಟಿದ್ದಾರೆ. ಇಲ್ಲಿ ನಮ್ಮದು ಕ್ಲೋತ್ಸ್ನ ಹ್ಯಾಂಗ್ ಮಾಡ್ಕೋಬೋದು. ಇದು ಸ್ಮಾಲ್ ಸ್ಪೇಸ್ ಇದೆ. ಸೊ ಈ ಕಡೆ ವಾಶ್ರೂಮ್ ಆಗಿದ ತಕ್ಷಣ ಎಂಟರ್ ಆಗಿದ ತಕ್ಷಣ ಹಾಲ್ ಇದೆ. ಇಲ್ಲಿ ಓಪನ್ ಕಿಚನ್, ಫುಲ್ ಏನೇನು ಎಕ್ವಿಪ್ಮೆಂಟ್ ಬೇಕು ಅಡುಗೆ ಮಾಡ್ಕೊಳ್ಳೋಕೆ ನಮಗೆ ಎಲ್ಲ ಎಕ್ವಿಪ್ಮೆಂಟ್ ಇತ್ತು. ಎಲ್ಲ ವೆಸಲ್ಸು, ಎಲ್ಲ ಪ್ಲೇಟ್ಸು ಎಲ್ಲ ಇಟ್ಟಿದ್ದಾರೆ. ಇಲ್ಲಿ ನಮಗೆ ಒಂದು ಫ್ರಿಜ್ ಕೂಡ ಕೊಟ್ಟಿದ್ದಾರೆ. ಮತ್ತು ಒಂದಷ್ಟು ಡ್ರಿಂಕ್ಸ್ನ ಕೂಡ ಆಲ್ರೆಡಿ ಇಟ್ಟಿದ್ರು, ನಾವು ಬೇಕು ಅಂದ್ರೆ ತಗೋಬೋದಿತ್ತು. ಮತ್ತು ಇಲ್ಲಿ ನೋಡ್ಬೋದು ಎಲ್ಲ ಕಟ್ಲರೀಸ್ ಕೂಡ ಇದೆ. ಪ್ಲೇಟ್ಸು ಮತ್ತು ಗ್ಲಾಸ್ ಎಲ್ಲ ಇತ್ತು. ಸೊ ಇದು ಕಿಚನ್ ಏರಿಯಾ. ಕಾಫಿ ಮಷೀನ್ ಇದೆ, ಮತ್ತು ಇಲ್ಲಿ ಡಿಶ್ ವಾಷರ್ ಕೂಡ ಇದೆ. ಸೊ ನಾವು ಟ್ರಾವೆಲ್ ಮಾಡಬೇಕಾದ್ರೆ ಎಲ್ಲ ಅಷ್ಟು ಕ್ಲೀನ್ ಮಾಡೋಕ್ಕಾಗಲ್ಲ ಅಂತ ಬೆಸ್ಟ್ ಇದೆ. ಮತ್ತು ನೆಕ್ಸ್ಟು ಇದು ಲಿವಿಂಗ್ ಸ್ಪೇಸ್. ಇಲ್ಲೊಂದು ಟಿ ವಿ ಕೂಡ ಇತ್ತು. ಮನೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇಲ್ಲಿ ಮೇಲ್ಗಡೆ ನೋಡ್ಬೋದು ಫುಲ್ ವಿಂಡೋಸ್ ಇದೆ. ಮೇಲ್ಗಡೆನೂ ನೀಟಾಗಿ ನಮಗೆ ಬೆಳಕು ಮತ್ತು ಇದೆಲ್ಲ ನೀಟಾಗಿ ಬರುತ್ತೆ ಇಲ್ಲಿ. ಸೊ ಕಿಚನಿಂದ ಈ ಕಡೆ ರೈಟಿಗೆ ಬಂದರೆ ಇಲ್ಲಿ ಒಂದು ಸಿಂಗಲ್ ಬೆಡ್ರೂಮ್ ಇದೆ. ಸೊ ಒಬ್ರಿಗೆ ಉಳ್ಕೊಳಕ್ಕಾಗೋಷ್ಟು ಏನೇನು ಬೇಕು ಎಲ್ಲ ಇದೆ ಇಲ್ಲಿ. ನೀವು ಸೊ ಇಲ್ಲಿಂದ ಶುರು ಮಾಡೋಣ. ಸೊ ಇಲ್ಲಿ ಒಂದು ಸ್ಮಾಲ್ ಫ್ಯಾನ್ ಮತ್ತು ಒಂದು ಸ್ಮಾಲ್ ಪ್ಲಾಂಟ್ ಕೂಡ ಇಟ್ಟಿದ್ದಾರೆ. ಸಮ್ಮರಲ್ಲಿ ಏನಾದರೂ ಬರ್ತೀವಿ ಅಂತ ಅಂದರೆ ವಿಂಟರಲ್ಲಿ ಬರ್ತೀವಿ ಅಂದರೆ ಹೀಟರ್ ಕೂಡ ಇದೆ. ಒಂದು ಸ್ಮಾಲ್ ಸ್ಟಡಿ ಟೇಬಲ್ ಥರ ಇದೆ. ಮತ್ತು ಈ ಕ್ಯೂಟ್ ಬೆಡ್. ನನಗಂತೂ ಈ ಪಿಕ್ಚರ್ ತುಂಬ ಇಷ್ಟ ಆಯಿತು. ನೋಡಿದ ತಕ್ಷಣ ಇಂಡಿಯಾ ನೆನಪಾಯಿತು. ಎಲ್ಲ ಸ್ಪೈಸಸ್ಗಳನ್ನ ಇಟ್ಟಿದ್ದಾರೆ. ಸೊ ನೆಕ್ಸ್ಟ್ ರೂಮ್ ಹೋಗೋಣ. ನೆಕ್ಸ್ಟ್ ರೂಮ್ ಹೋಗೋಕ್ಕಿಂತ ಮುಂಚೆ ನಾವು ಇದನ್ನ ಬಾತ್ರೂಮ್ನ ನೋಡ್ಬಿಡೋಣ. ಸೊ ಬಾತ್ರೂಮ್ ತುಂಬ ಚೆನ್ನಾಗಿದೆ. ಬಾತ್ರೂಮಲ್ಲಿ ಬೆಸ್ಟ್ ಇದೇನಪ್ಪ ಅಂತ ಅಂದರೆ ಇಲ್ಲಿ ನಮಗೆ ಕೂತ್ಕೊಳ್ಳೋಕ್ಕೆ ಒಂದು ಸೀಟರ್ ಇದೆ. ಇಲ್ಲಿ ನೋಡ್ಬೋದು ನೀವು. ಸೊ ಯೂಶಲಿ ನಮಗೆ ಜರ್ಮನಿಯಲ್ಲಿ ಇದು ಇರಲ್ಲ ಪ್ರತಿ ಸಲ. ಸೊ ಇದು ಶವರ್ ಏರಿಯಾ. ಸೊ ಇಲ್ಲಿ ವಾಷಿಂಗ್ ಮಷಿನ್ ಇತ್ತು, ಎನಫ್ ಸ್ಪೇಸ್ ಇತ್ತು. ಮತ್ತು ಈ ಸ್ಲೈಡಿಂಗ್ ಡೋರ್ ತುಂಬ ಚೆನ್ನಾಗಿದೆ. ಸೊ ಒಂದು ಫ್ಯಾಮಿಲಿಗೆ ಅಥವಾ ಒಂದಷ್ಟು ಗ್ರೂಪ್ ಆಫ್ ಫ್ರೆಂಡ್ಸಿಗೆ ಒಂದಷ್ಟು ದಿನ ಉಳ್ಕೊಳ್ಳೋಕೆ ಏನೇನು ಬೇಕು ಎಲ್ಲ ಇತ್ತು. ಇಲ್ಲಿ ನೋಡ್ಬೋದು ಮೈಕ್ರೋವೇವ್ ಕೂಡ ಕೊಟ್ಟಿದ್ದಾರೆ ಅವ್ರು ನಮಗೆ. ಸೊ ನೆಕ್ಸ್ಟ್ ಬಂದರೆ ಇಲ್ಲಿ ಇನ್ನೊಂದು ರೂಮು ಸ್ಪೇಷಿಯಸ್ ಆಗಿದೆ. 2 ಬೆಡ್ಸ್ ಇದೆ ಈ ರೂಮಲ್ಲಿ. ಮತ್ತೆ ಇಲ್ಲಿಂದ ಕೂಡ ನೋಡ್ಬೋದು ಒಂದು ಒಳ್ಳೆ ವ್ಯೂ ಸಿಗುತ್ತೆ ನಮಗೆ. ಸೊ ಫ್ಯಾನ್ ಇತ್ತು, ಬೆಡ್ ಲ್ಯಾಂಪ್ ಇತ್ತು, ಮತ್ತೆ ಇಲ್ಲಿ ಒಂದು ಬ್ಯೂಟಿಫುಲ್ ಪಿಕ್ಚರ್ ಕೂಡ ಇತ್ತು. ಸೊ ಮೋಸ್ಟ್ ಆಫ್ ದ ಟೈಮ್ ನಾವು ಟೈಮ್ ಸ್ಪೆಂಡ್ ಮಾಡಿರೋದೇ ಇಲ್ಲೇ. ಒಂದಷ್ಟು ಬಂದ ತಕ್ಷಣ ಏನೇನು ಐಟಮ್ ಇದ್ದು ಎಲ್ಲ ಟೇಬಲ್ ಮೇಲೆ ಹಾಕ್ಬಿಟ್ಟಿದ್ವಿ. ನಾನು ಇದು ಹೋಮ್ ಟೂರ್ ಮಾಡ್ತಾ ಇರೋದು ನಾವು ಹೊರಡ್ಬೇಕಾದ್ರೆ. ಸೊ ಎಲ್ಲ ಪ್ಯಾಕ್ಡ್ ಆಗಿ ಎಲ್ಲ ಅದರ ಪೊಸಿಷನ್ ಇದೆ. ಮತ್ತೆ ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಇದೆ, ಅದನ್ನ ನೋಡೋಣ. ಬೆಡ್ರೂಮ್ ಒಳಗಡೆ ಹೋಗೋಣ. ಸೊ ಬೆಡ್ರೂಮ್ ತುಂಬಾ ಸ್ಪೇಷಿಯಸ್ ಆಗಿದೆ. ಇದ್ರ ಜೊತೆಗೆ ಒಂದು ಬಿಗ್ ಟಿವಿ ಕೊಟ್ಟಿದ್ದಾರೆ. ನಮಗಂತೂ ಯೂಸ್ ಮಾಡಕ್ ಟೈಮೇ ಸಿಗ್ಲಿಲ್ಲ.
ಒಂದಷ್ಟು ಎಕ್ಸ್ಟ್ರಾ ಬೆಡ್ ಮತ್ತೆ ಪಿಲ್ಲೋ ಕೂಡ ಕೊಟ್ಟಿದ್ರು. ಮತ್ತೆ ಇಲ್ಲಿ ಕಂಪ್ಲೀಟ್ ಚೆಕ್ ರಿಪಬ್ಲಿಕ್ದು ಕ್ಯಾಪಿಟಲ್ ಅಂದ್ರೆ ಪ್ರಾಗ್ದು ಫುಲ್ ಮಾರ್ಕ್ ಕೊಟ್ಟಿದ್ದಾರೆ, ಸೊ ದಟ್ ನಮಗೆ ನ್ಯಾವಿಗೇಟ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಅಂತ. ಒಂದಷ್ಟು ಕಂಪಾರ್ಟ್ಮೆಂಟ್ ಸ್ಪೇಸ್ ಕೂಡ ಆಯ್ತು ನಮ್ದು ಕ್ಯಾರಿ ಕ್ಲೋತ್ ಎಲ್ಲ ಇಟ್ಕೊಳ್ಳಿಕ್ಕೆ ಅಂತ. ಸೊ ಮೇನ್ ಆಗಿ ನನಗೆ ತುಂಬಾ ಇಷ್ಟ ಆಗಿದೆ ಈ ಮನೆಯಲ್ಲಿ ಅಂದ್ರೆ ಬಾಲ್ಕನಿ. ಬನ್ನಿ ನೋಡೋಣ. ತುಂಬಾ ಒಳ್ಳೆ ಬಾಲ್ಕನಿ ಸ್ಪೇಸ್ ಇದೆ, ಹಾಗೆ ಇದು ಮಾರ್ನಿಂಗ್ ಕಾಫಿ ಕುಡಿಯೋಕೆ ಪರ್ಫೆಕ್ಟ್ ಪ್ಲೇಸ್ ಇದೆ ಇದು. ಸೊ ನೋಡ್ಬೋದು ನೀವು ಎಲ್ಲಾ ಕಡೆ ಎಷ್ಟು ಒಳ್ಳೆ ಗಾರ್ಡನ್, ಪ್ರತಿಯೊಂದು ಮನೆಗಳಲ್ಲೂ ಗಾರ್ಡನ್ ನ ಮೇಂಟೈನ್ ಮಾಡಿದ್ದಾರೆ. ಸೊ ನಿಮ್ಮೆಲ್ಲರಿಗೂ ಈ ಪ್ರಾಗ್ ಮನೆ ಹೋಮ್ ಟೂರ್ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲ ಫ್ರೆಶ್ ಅಪ್ ಆಗಿ ಹೊರಗಡೆ ಹೊರಟಿದ್ದೀವಿ. ಇವಾಗ ಎಕ್ಸ್ಪ್ಲೋರ್ ಮಾಡೋ ಟೈಮು. ಇವತ್ತು ಡೇ 2. ನಾವು ಚೆಕ್ ರಿಪಬ್ಲಿಕ್ ದೇಶದಲ್ಲಿರೋ ಪ್ರಾಗಲ್ಲಿದ್ದೀವಿ. ಇದು ಈ ದೇಶದ ರಾಜಧಾನಿ. ಇಲ್ಲಿ 2 ದಿನ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಈಗ ಫಸ್ಟ್ ಒಂದು ಚಾರ್ಲ್ಸ್ ಬ್ರಿಡ್ಜ್ ನೋಡಕ್ ಹೋಗ್ತಾ ಇದ್ದೀವಿ, ಅದನ್ನ ನಾನು ನಿಮಗೆ ತೋರಿಸ್ತೀನಿ. ಅಲ್ಲಿ ನೋಡ್ಬೋದು ನೀವು ರಿವರ್ ಒಳಗಡೆ ರೆಸ್ಟೋರೆಂಟ್ ಇದೆ. ಮತ್ತೆ ಇಲ್ಲಿ ಈ ನೀರು ಬಿಲ್ಡಿಂಗ್ಗಳ ಮಧ್ಯೆ ಬರ್ತಾ ಇದೆ. ಮತ್ತು ಇಲ್ಲೊಂದು ರೆಸ್ಟೋರೆಂಟ್ ಇದೆ, ನೀರಿನ ಮಧ್ಯದಲ್ಲಿ ಮಾಡಿದ್ದಾರೆ. ಈ ಲೊಕೇಶನ್ ನೋಡಿ, ದಿಸ್ ಇಸ್ ದ ಬೆಸ್ಟ್ ಲೊಕೇಶನ್ ಐ ಹ್ಯಾವ್ ವಿಸಿಟೆಡ್ ಎವರ್. ಈ ಓವರ್ ಆಲ್ ಟ್ರಿಪ್ಪಲ್ಲಿ ಮೋಸ್ಟ್ ಲವ್ಡ್ ಪ್ಲೇಸ್ ಯಾವುದು ಅಂತ ನೀವೇನಾದರೂ ಕೇಳಿದರೆ ನಾನದು ಪ್ರಾಗ್ ಅಂತ ಹೇಳ್ತೀನಿ. ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಜಾಗ ಅಂತ. ನನಗಂತೂ ಫುಲ್ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಡೋಣ, ಎಲ್ಲೂ ಹೋಗೋದು ಬೇಡ ಅನ್ನಿಸ್ತಾ ಇತ್ತು. ನಾವು ಹೋಗಿದ್ದು ಆಲ್ಮೋಸ್ಟ್ ಮಧ್ಯಾಹ್ನ ಆಗಿದ್ದರಿಂದ ಸ್ವಲ್ಪ ಕ್ರೌಡೆಡ್ ಇತ್ತು, ಬಟ್ ಆದ್ರೂ ಪ್ಲೇಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಆ ಕಡೆ ನೋಡಿದರೆ ನಿಮಗೆ ಒಂದಷ್ಟು ಡಿಫ್ರೆಂಟ್ ಆರ್ಕಿಟೆಕ್ಚರ್ ಇರೋ ಮನೆಗಳು, ಪಕ್ಕದಲ್ಲಿ ಈ ಒಂದು ನದಿ ಇದೆ, ಅಲ್ಲೊಂದು ಬ್ರಿಡ್ಜು, ಒಂಥರ ಫೇರಿ ಟೈಲ್ ಅಂತಾರಲ್ಲ ಆ ಥರ. ಎಲ್ಲ ಕಡೆ ನೋಡಿದ್ರು ನಮಗೊಂದು ಒಳ್ಳೆ ಒಳ್ಳೆ ಬಿಲ್ಡಿಂಗ್ಗಳು. ನನಗಂತೂ ಸಕ್ಕತ್ತಂದರೆ ಸಕ್ಕತ್ ಇಷ್ಟ ಆಯಿತು ಈ ಪ್ಲೇಸು. You see, we have this kind of boat, yeah, the brown one. Okay. That one is the Venice of Prague. We go on the river, up and down. We go also in the channels like this, and we get free beer. ಚಾರ್ಲ್ಸ್ ಬ್ರಿಡ್ಜ್ನ ನಾವು ಇನ್ನೊಂದು ಎಂಡ್ ಕಡೆಯಿಂದ ನೋಡಿದರೆ ಹೇಗೆ ಕಾಣಿಸುತ್ತೆ ಅಂತ ನೋಡಿ. ಇಲ್ಲಿ ಬೋಟಿಂಗ್ ಇತ್ತು, ನಾವು ನೋಡೋಣ ಅಂದ್ಕೊಂಡು ಹೋದ್ವಿ, ಬಟ್ ಅದು ನಾವು ತುಂಬ ಟೈಮ್ ವೆಯ್ಟ್ ಮಾಡಬೇಕಾಗಿದ್ದರಿಂದ ನಾವು ಬೋಟಿಂಗ್ ತೊಗೊಳ್ಳಿಲ್ಲ. ಇವಾಗ ಸಿಟಿನ ಎಕ್ಸ್ಪ್ಲೋರ್ ಮಾಡೋ ಟೈಮ್ ಇದೆ. ಇಲ್ಲಿ ಒಂದು ಮೇನ್ ಸ್ಟ್ರೀಟ್ ಇದೆ, ಆ ಮೇನ್ ಸ್ಟ್ರೀಟ್ ಮತ್ತು ಮೇನ್ ಸೆಂಟರ್ ಅಂತ ಇದೆ. ಅದನ್ನು ಕ್ರಾಸ್ ಮಾಡ್ಕೊಂಡು ಹೋಗಬೇಕಾದ್ರೆ ನಮಗೆ ತುಂಬ ಅಂದರೆ ತುಂಬ ಲಕ್ಸುರಿ ಬ್ರ್ಯಾಂಡ್ಗಳು, ಅದ್ರ ಜೊತೆಗೆ ಒಂದಷ್ಟು ವೆರೈಟಿ ಆಫ್ ಸ್ವೀಟ್ ಶಾಪ್ಸ್ಗಳು ಎಲ್ಲ ಸಿಗುತ್ತೆ. ಬನ್ನಿ ಅದನ್ನು ನೋಡ್ಕೊಂಡು ಹೋಗೋಣ. ಇವಾಗ ಒಂದು ಕ್ಯಾಂಡಿ ಶಾಪ್ ಹೋಗ್ತಾ ಇದ್ದೀವಿ. ಇಲ್ಲಿ ಡಿಫ್ರೆಂಟ್ ಚಾಕ್ಲೇಟ್ಸು, ಡಿಫ್ರೆಂಟ್ ಕ್ಯಾಂಡೀಸು, ಡ್ರೈ ಫ್ರೂಟಿಂದ ಮಾಡಿರೋ ಕ್ಯಾಂಡೀಸು, ತುಂಬ ವೆರೈಟೀಸ್ ಆಫ್ ಕ್ಯಾಂಡೀಸ್ ಇತ್ತು.
ನೆಕ್ಸ್ಟು ನಾವು ಕ್ಯಾಂಡೀಸ್ ಆಲ್ರೆಡಿ ನಾನು ತಿಂದಿದ್ರಿಂದ ಹೊಸದಾಗಿ ಇಲ್ಲಿನ ಪ್ರಾಗ್ನ ಸ್ಪೆಷಲ್ ಏನಿದೆ ಅದನ್ನು ತಿನ್ನೋಣ ಅಂತ ಬಂದ್ವಿ. ನಂಗೆ ಆಲ್ರೆಡಿ ನೇಮೇ ಮರ್ತೋಗ್ಬಿಟ್ಟಿದೆ ಇದು. ಸೊ ನಾನು ತೊಗೊಂಡಿದ್ದು ಚಾಕ್ಲೇಟ್ ಫ್ಲೇವರ್ ವಿತ್ ಸ್ಟ್ರಾಬೆರಿ. ಮತ್ತು ನನ್ನ ಫ್ರೆಂಡ್ಸ್ ಅವರು ಡಿಫ್ರೆಂಟ್ ಫ್ಲೇವರ್ ತೊಗೊಂಡ್ರು, ಹೇಗಿರುತ್ತೆ ನೋಡೋಣ ಅಂತ. ಥ್ಯಾಂಕ್ ಯು. How can we show inside? Inside. ಇದು ಮೇನ್ ಸೆಂಟರ್ ಪ್ರಾಗ್ದು. ಎಲ್ಲ ಕಡೆ ಯಾವ ಕಡೆ ನೋಡಿದ್ರು ನಮಗೆ ಇಲ್ಲಿ ಒಂದು ಅಟ್ರಾಕ್ಷನ್ ಕಾಣಿಸುತ್ತೆ. ಇಲ್ಲಿ ಮೇನ್ ಒಂದು ಕ್ಲಾಕ್ ಕೂಡ ಇದೆ, ಅದನ್ನು ನಾಳೆ ಎಕ್ಸ್ಪ್ಲೋರ್ ಮಾಡ್ತಿದ್ದೀನಿ. ಇವಾಗ ಪ್ರಾಗಲ್ಲಿರುವಂತಹ ಮೇನ್ ಕ್ಯಾಸಲ್ನ ಎಕ್ಸ್ಪ್ಲೋರ್ ಮಾಡೋ ಟೈಮು. ಇಲ್ಲಿಂದ ಅದು ಸಿಟಿಯಿಂದ ಸ್ವಲ್ಪ ದೂರ ಇದೆ. ಸೊ ಅದಕ್ಕೆ ನಾವು ಟ್ರಾಮಲ್ಲಿ ಹೋಗ್ತಾ ಇದ್ದೀವಿ. ಹೋಗ್ತಾ ನೋಡ್ಬೋದು ನೀವು ಎಷ್ಟು ಬ್ಯೂಟಿಫುಲ್ ಆಗಿರೋ ವ್ಯೂ ಸಿಗ್ತಾ ಇದೆ ನಮಗೆ. ಸೊ ಆ ಕ್ಯಾಸಲ್ ನೋಡಿಕೊಂಡು ಇವತ್ತು ಐ ಥಿಂಕ್ ಆಲ್ಮೋಸ್ಟ್ ನಮ್ಮ ದಿನ ಎಂಡ್ ಆಗುತ್ತೆ ಅನ್ಕೋತೀನಿ. ಈಗ ಆಲ್ರೆಡಿ ಸಂಜೆ ಆಗಿದೆ, ನಾವಲ್ಲಿ ರೀಚ್ ಆಗೋಷ್ಟರಲ್ಲಿ ನೈಟ್ ಆಗುತ್ತೆ ಅನ್ಕೋತೀನಿ. So I think the cameras come out here sometimes. I get it. It's a beautiful spot. Just another day at the office for me. ನಾವು ಈ ಕ್ಯಾಸಲ್ಗೆ ಎಂಟ್ರಿ ಮಾಡಬೇಕಾದ್ರೆ ತುಂಬ ಟೈಟ್ ಸೆಕ್ಯೂರಿಟಿ ಇತ್ತು ಮತ್ತು ಪ್ರತಿಯೊಬ್ಬರನ್ನು ಚೆಕ್ ಮಾಡ್ತಾಯಿದ್ರು, ಜೊತೆಗೆ ನಮ್ಮ ಬ್ಯಾಗ್ ಕೂಡ ಚೆಕ್ ಮಾಡ್ತಾಯಿದ್ರು. ಏನಕ್ಕೆ ಅಂತ ಆಮೇಲೆ ಯೋಚನೆ ಮಾಡ್ತಿದ್ದಾಗ ಇಲ್ಲಿ ಒಂದಷ್ಟು ಜನ ಹೇಳಿದರು, ಇಲ್ಲಿ ಈ ದೇಶದ ಪ್ರಧಾನಮಂತ್ರಿ ಮತ್ತು ಪ್ರೆಸಿಡೆಂಟ್ ಇಬ್ಬರದ್ದು ರೆಸಿಡೆನ್ಸ್ ಇದೆ ಅಂತ. ಎಷ್ಟು ಲಕ್ಕಿ ಅಲ್ವಾ ಅವ್ರುಗಳು ಇಂಥ ಒಳ್ಳೆ ಪ್ಲೇಸಲ್ಲಿ ಉಳ್ಕೊಳ್ಳೋಕ್ಕೆ. ಸೊ ಹಾಗೆ ನಾವು ಮುಂದೆ ಹೋಗ್ತಾ ಇರಬೇಕಾದ್ರೆ ನಮಗಿಲ್ಲಿ ಡಿಫ್ರೆಂಟ್ ಬಿಲ್ಡಿಂಗ್ಗಳು ಕಾಣಿಸುತ್ತೆ. ನಮಗೆ ಆ್ಯಕ್ಚುಲಿ ಎಂಟ್ರಿ ಇರಲಿಲ್ಲ ಒಳಗಡೆ ಹೋಗಲಿಕ್ಕೆ, ಹೊರಗಡೆಯಿಂದ ಮಾತ್ರ ನೋಡ್ಕೊಂಡು ಬಂದ್ವಿ ನಾವು. ಸೊ ನಾವಿದ್ದೀವಿ ಇಲ್ಲಿ ಫೇಮಸ್ ಚೆಕ್ ರಿಪಬ್ಲಿಕ್ ನ ಕ್ಯಾಸಲ್ ಮೇಲ್ಗಡೆ. ಇಲ್ಲಿಂದ ನೀವು ನೋಡ್ಬೋದು ಸಿಟಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣುತ್ತೆ ಅಂತ. ಅದ್ರದ್ದು ಒಂದು ವ್ಯೂ ನೋಡ್ಕೊಂಡಿದ್ವಿ, ನೋಡೋದಕ್ಕೆ ಇದು ರಿಯಲ್ ಅಂತ ಅನ್ನಿಸ್ತಿದೆ, ಅಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ. ಮತ್ತೆ ಇಲ್ಲಿ ನಮ್ದು ಒಂದಷ್ಟು ಇಂಡಿಯನ್ ಮೂವೀಸ್ಗಳು ಕೂಡ ಶೂಟ್ ಮಾಡಿದ್ದಾರೆ. ನೈಟಲ್ಲಿ ಈ ದೇಶ ಇನ್ನೂ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ನೋಡಿ. ನಾವು ಒಂದು ಇಲ್ಲೇ ಹತ್ತಿರದಲ್ಲಿರುವಂತಹ ರೆಸ್ಟೋರೆಂಟ್, ಅದು ರಿವರ್ ಪಕ್ಕದಲ್ಲಿರೋ ರೆಸ್ಟೋರೆಂಟಲ್ಲಿ ಊಟ ಮುಗಿಸಿ ಇವತ್ತಿನ ದಿನನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಸಿ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆಸ್ಟ್ರೋನಾಮಿಕಲ್ ಕ್ಲಾಕ್ ಮುಂದೆ ಅದು ಇನ್ನೂ ಆಪರೇಟರ್ ಇದೆ. ಪ್ರಾಗ್ಗೆ ಇಂಡಿಪೆಂಡೆನ್ಸ್ ಬಂದಿರೋದು, ಅಂದ್ರೆ ಚೆಕ್ ರಿಪಬ್ಲಿಕ್ಗೆ ಇಂಡಿಪೆಂಡೆನ್ಸ್ ಬಂದಿರೋದು 1993. ಅಲ್ಲಿವರೆಗೂ ಇಂಡಿಯನ್ ಕರಿ